ಅವ್ನಿಗೆ ಕೇಸರಿ ತಲ್ಪಡಿ ಅವ್ನಿಗೆ ಚೆನ್ನಾಗಿ 100 ಮನೆ SC ST ಮನೆ ಇದೆ ಇಲ್ಲಿ ಮುಂದೆ ಇದೆ. ಅವರಿಗೆ ಮೇನ್ ರೋಡಿಂದ 2 ಕಿಲೋಮೀಟರ್ ಆಗುತ್ತೆ. ಅದು ಏನಾಗುತ್ತೆ, ನಮ್ಮ ಪಂಚಾಯತಿ ಲೆವೆಲ್ ಕೊಟ್ಟಿರೋ ಗ್ರಾಂಟ್ಸ್ಗಳು ಯಾವುದೇ ಕಾರಣಕ್ಕೂ ಸಾಕಾಗ್ತಾ ಇಲ್ಲ. ಇಲ್ಲಿ ಈ ರೋಡಿಗೆ ಸಾಕಾಗ್ತಾ ಇಲ್ಲ. ಪಂಚಾಯತಿ ಮೆಂಬರಿಗಿರೋ ಗ್ರಾಂಟ್ಸ್ ಉಪಯೋಗಿಸಿ ಅವರು ಮಾಡಿದ್ರಲ್ಲಿ ಕೆಲವು ಲೋಪದೋಷಗಳಿದೆ. ಅದನ್ನ ಹೆಂಗೂ ಎಲ್ಲರೂ ಹೇಳ್ತಾ ಇದ್ದಾರೆ. ನಮಗೆ ಮುಂದೆ ಶಾಶ್ವತವಾಗಿ ನಮ್ಮ MLAಗಳಿಂದ ಅಥವಾ MP ಗಳಿಂದನೇ ನಮಗೆ ದೊಡ್ಡ ಪರಿಹಾರ ಮತ್ತು ಅಮೌಂಟ್ ಬರಬೇಕು. ನಮಗಿದು ಕಾಂಕ್ರೀಟ್ ರೋಡ್ ಆಗಬೇಕು, ಸಿಮೆಂಟ್ ರೋಡ್ ಆಗಬೇಕು. ನಮಗೆ ಟಾರ್ ರೋಡ್ ಬೇಡ, ಸಿಮೆಂಟ್ ರೋಡ್ ಆಗಬೇಕು. ಮತ್ತೊಂಚೂರು ಅಗಲೀಕರಣ ಆಗಬೇಕು, ಅಗಲೀಕರಣ ಆಗಬೇಕು. ಆಮೇಲೆ ಸರ್ ವೈಯಕ್ತಿಕವಾಗಿ MLA ರಿಸ್ಕ್ ತಗೊಂಡು MP ರಿಸ್ಕ್ ತಗೊಂಡು ಜಂಗಲ್ನ ಕಟಿಂಗ್ ಮಾಡ್ಬೇಕು. ಮೇನ್ ಹಾಳಾಗ್ತಾ ಇರೋ ಜಂಗಲಿಂದ ನಮ್ಮ ರೋಡ್ ಹಾಳಾಗ್ತಾ ಇದೆ. ಜಂಗಲ್ ಕಟಿ ಅದು MLAಗಳ ವೈಯಕ್ತಿಕವಾಗಿ ರಿಸ್ಕ್ ತಗೊಂಡು ಅರಣ್ಯ ಇಲಾಖೆ ಹತ್ರ ಮಾತಾಡಿ ಅವರೇ ತಗೋಬೇಕು ರಿಸ್ಕ್ನ ಅಂತ ಮಾಡಿ ನಮಗೆ ಒಳ್ಳೆ ಗ್ರಾಂಟ್ಸ್ ಕೊಟ್ಟು ನಮಗೆ ಮುಂದೆ ಜನವರಿ ಒಳಗೆ ನಮಗೆ ಇದು ಕಾಂಕ್ರೀಟ್ ರೋಡ್ ಆಗಬೇಕು. ಈಗಲಿಕ್ಕಿಗೆ ಪರಿಹಾರನ ನಮ್ಮ ಇಲ್ಲಿ ಶಾಲೆ ಮಕ್ಕಳಿಗೆ ಓಡಾಡಲಿಕ್ಕೆ, ಊರಲ್ಲಿ ಓಡಾಡಲಿಕ್ಕೆ ನಮ್ಮ ನಮ್ಮ ಇಲ್ಲಿ ಈಗಿನ ಅಧಿಕಾರಿಗಳ ಮೇನ್ ಅಧಿಕಾರಿಗಳಾದ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರು ನಮಗೆ ಒಳ್ಳೆ ಸಜೆಷನ್ ಕೊಟ್ಟು ಹೋಗ್ಬೇಕೀಗ. ತಮ್ಮ ಹೆಸರು? ಪ್ರದೀಪ್ ಅಂತ ಹೇಳಿ. ಸಾತಾಳೂರು ಗ್ರಾಮ, ಕೋಳೂರು ಪಂಚಾಯತಿಂದ ಸಾತಾಳೂರು ಗ್ರಾಮ ಅಂತ ಬರುತ್ತೆ. ಇದರಲ್ಲಿ ಇದು ಇವತ್ತಿನ ಲೋಪದೋಷ ಅಲ್ಲ ಸರ್. ಇದು ಹೆಚ್ಚು ಕಡಿಮೆ 50 ವರ್ಷದಿಂದ ಇದು ಈ ಸಮಸ್ಯೆ ಇರ್ತಕ್ಕಂಥದ್ದು. ಹಂಗಂತ ನಾವು ಯಾವುದೇ ಲೋಕಲ್ ಮೆಂಬರ್ನ ದೂರ್ತಾ ಇಲ್ಲ. 150 ವರ್ಷ ಇತಿಹಾಸ ಇದೆ. ಇತಿಹಾಸ ಇರೋಂಥ ನಾವು ಬೇರೆ ರೆಕಾರ್ಡ್ಗಳನ್ನು ಕೊಡ್ತೀವಿ. ಹಂಗಂತ ಕಾಮಗಾರಿಗಳಲ್ಲಿ ಒಂದು ಸ್ವಲ್ಪ ಲೋಪದೋಷಗಳಿದೆ, ಅದು ಸರಿ ಆಗ್ಬೇಕು. ಅದನ್ನ ನಾವು ಈಗಲೂ ಹೇಳ್ತೀವಿ. ಯಾವುದೇ ಮೆಂಬರ್ ಇದ್ರು ಅವರ ಗ್ರಾಂಟ್ಸ್ ಸಾಕಾಗೋದಿಲ್ಲ ಸರ್. ನಾವು MLA ಸರಿಗೆ ಹೇಳ್ತಾ ಇರೋದು ಈಗಿನ ಅಮೌಂಟ್ ಯಾವುದೇ ಅವರ ಇಲ್ಲಿರೋ ಮೆಂಬರ್ ಗ್ರಾಂಟ್ ಸಾಕಾಗ್ತಾ ಇಲ್ಲ. ವೈಯಕ್ತಿಕವಾಗಿ MLAಗಳೇ ಬಂದು ನಮಗೆ ಕೊಡಬೇಕು. ನೀನು ಒಂದು 15 ದಿವಸದೊಳಗೆ ಇಂತಿಷ್ಟು ಗ್ರಾಂಟ್ ಕೊಡ್ತೀವಿ ಈ ರೋಡಿಗೆ ಅಂತೇಳಿ ನಮಗೆ MLAಗಳು ಆಶ್ವಾಸನೆ ಕೊಡಬೇಕು. ಇಲ್ಲ ಅಂದ್ರೆ ನಮ್ಮದು ಚೌತಿ ಒಳಗೆ ಮತ್ತೊಂದಿನ ನಮ್ಮದು ಈ ರೀತಿ ಹೋರಾಟ ಇರುತ್ತೆ. ನಮ್ಮ MLAಗಳೇ ಅಂದ್ರೆ ಬಂದು ಏನು ಊರಿಗೆ ಕೊಡ್ಬೇಕಂತಲ್ಲ, ಇಲ್ಲಿ ಮೇಲಿನ ಸಂಬಂಧಪಟ್ಟ ನಮ್ಮ ಅಧಿಕಾರಿಗಳು ಇದ್ದಾರೆ, ಅವರಿಗೆ ಒಂದು ಲೆಟರ್ ರೂಪದಲ್ಲೂ ಏನೋ ಒಂದು ರಿಟ್ರಾಕ್ಷನ್ ಕೊಡಬೇಕು. MLAಗಳೇ ಕೊಡ್ಬೇಕು ಸರ್. ಇದು ವೈಯಕ್ತಿಕವಾಗಿ ಕೇಳ್ತಾ ಇದೀವಿ. MLA ಹತ್ರ ವೈಯಕ್ತಿಕವಾಗಿ ಅಷ್ಟು ಜನ ಪರವಾಗಿ ವೈಯಕ್ತಿಕವಾಗಿ ಕೇಳ್ತಾ ಇದ್ದೀವಿ. ಬಾಳೆಕೊಪ್ಪ ವಾಸಿ. ಈ ರೋಡಿನ ದುರಸ್ತಿ ಈ ರೀತಿ ಇದೆ. ಅದಕ್ಕಾಗಿ ನಾವು ಇವತ್ತು ಇಷ್ಟು ಜನ ಸೇರಿ ನಾವು ಈ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಕ್ಕೆ ಮುಂದೆ ನಮಗೆ ಸರ್ಕಾರ ಇನ್ನೂ ಒಳ್ಳೆ ಉತ್ತಮ ರೀತಿಯಲ್ಲಿ ನಮಗೆ ಒಳ್ಳೆ ಸಜೆಷನ್ ಕೊಟ್ಟು ಒಳ್ಳೆ ರೀತಿಯಲ್ಲಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾ ಹೇಳಿ. ಆಮೇಲೆ ಸರ್, ಈ ಮಂಡಲ ಪಂಚಾಯತಿಯಲ್ಲಿ 4 ಲಕ್ಷ ರೂಪಾಯಿ MLAರು ಮಂಜೂರು ಮಾಡಿದ್ರು. ಆ ಕಾಮಗಾರಿನ ಯಾರು ಕಾಂಟ್ರಾಕ್ಟ್ ಕೊಟ್ಟರೋ ಗೊತ್ತಿಲ್ಲ. ಕಾಂಟ್ರಾಕ್ಟ್ ಕೊಟ್ಟು ಅದನ್ನ ಈ ಕೊಚ್ಚೆ ಮುಂದೆ ತಂದು ಹಾಕಿ ಈ ಮಕ್ಕಳು ಮರಿನ ಓಡಾಡ್ತಿದ್ದಂಗೆ ಮಾಡಿಟ್ಟಿದ್ದಾರೆ. ಜೂನ್ ತಿಂಗಳಿಂದಲೂ ಮಕ್ಕಳು ಈಜಾಡಿಕೆ ಹೋಗ್ತಿದ್ದಾವೆ. ಇಲ್ಲಿ ನೋಡಿದ ಜನ ಬೇಸತ್ತು ಇಷ್ಟು ಜನ ಸೇರ್ಬೇಕಾಗ್ತದೆ. ನಾವು ಯಾವಾಗಲೂ ಈ ನಮ್ಮ ಊರಲ್ಲಿ ಈ ಥರ ಜನ ಸೇರಿ ಈ ಥರ ಘರ್ಷಣೆ ಮಾಡಿದ್ದಿಲ್ಲ. ಇದು ಮೊದಲನೇ ಸಾರಿ. ಇದನ್ನ ನಮಗೆ ಗಮನಕ್ಕೆ, ನಮ್ಮ ಜನರ ಗಮನಕ್ಕೆ ಇದನ್ನ ಮೇಲೆ ಹೋಗಿ ರೆಡಿ ಮಾಡ್ಬೇಕಂತ ನಮ್ಗೆ ವಿನಂತಿ. ಮಾನ್ಯ MLA ಅವರಿಗೂ ಕೊಡೋಣ, MP ಅವರಿಗೂ ಒಂದು ಮನವಿ ಕೊಡೋಣ, ಪಂಚಾಯತಿಗೂ ಒಂದು ಮನವಿ ಕೊಡೋಣ. ನಮ್ದು ಇದು ಆರಂಭಿಕ ಹಂತ ಸರ್. ಇಲ್ಲಿ ನಮ್ಗೆ ಅವ್ಯವಸ್ಥೆ ಆಗಿದೆ. ಈಗ ಏನು ಇಷ್ಟು ಎಲ್ಲ ಒಟ್ಟಾಗಿದ್ದಾರೆ ಅಂದ್ರೆ ನಮಗೆ ಇಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅಂತಾನೆ ಒಟ್ಟಾಗಿದ್ದಾರೆ. ಸುಮ್ಮನೆ ಯಾವುದೇ ಕಾರಣಕ್ಕೂ ಒಟ್ಟಾಗಕ್ಕೆ ಸಾಧ್ಯ ಇಲ್ಲ. ನಾವು ಈ ಪ್ರಥಮ ಹಂತದಲ್ಲಿ ಆರಂಭಿಕವಾಗಿ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಿದ್ದಾರೋ ಅವ್ರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಮನವಿಯನ್ನು ಅವ್ರು ಪುರಸ್ಕಾರ ಮಾಡಿ ನಮ್ಗಿಲ್ಲಿ ಈ ಒಂದು ರಸ್ತೆಗೆ ಯಾವ ರೀತಿ ಪರಿಹಾರವನ್ನು ಕೊಡ್ಬೋದು ಅನ್ನೋದನ್ನ, ಶಾಶ್ವತ ಪರಿಹಾರ ಬೇಕು ನಮಗೆ. ಯಾವುದು ತಾತ್ಕಾಲಿಕ ಪರಿಹಾರಗಳನ್ನು ಕೊಟ್ಟರೆ ಇದೇ ರೀತಿಯ ಸಮಸ್ಯೆ ಆಗುತ್ತೆ. ಶಾಶ್ವತವಾದಂತಹ ಪರಿಹಾರವನ್ನ ಯಾವ ರೀತಿ ಅನುದಾನದಲ್ಲಿ ನಮ್ಗೆ ಕೊಡ್ತಾರೆ ಬಿಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನಮ್ಗೆ ಇಲ್ಲಿ ಏನು ಅಂದ್ರೆ ರಸ್ತೆ ಆಗಬೇಕು. ಸುಮಾರು ಹೆಚ್ಚು ಕಮ್ಮಿ ಒಂದು 300 ರಿಂದ 350 ಜನಸಂಖ್ಯೆ ಇದೆ. 500 ಚಿಲ್ಲರೆ. ಈ ಮೂಲಭೂತ ಹಕ್ಕಾದಂತಹ ರಸ್ತೆ ಇದೆಲ್ಲರಿಗೂ ಮೂಲಭೂತ ಹಕ್ಕು. ಎಲ್ಲರೂ ಮನೆಯವರಿಗೂ ಅನುಕೂಲ ಆಗುವಂತದ್ದು, ಮಕ್ಕಳಿಗೂ ಅನುಕೂಲ ಆಗುವಂಥದ್ದು, ಪ್ರತಿಯೊಬ್ಬರು ಓಡಾಡುವಂತರಿಗೂ ಅನುಕೂಲ ಆಗುವಂಥದ್ದನ್ನ ನಮಗೆ ಮಾಡ್ಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಇವರು PDO ಸರ್ ಇದ್ದಾರೆ. ಈ ಒಂದು ಇಲ್ಲಿ ನಡೆತಿರುವಂತಹ ಈ ಒಂದು ವ್ಯವಸ್ಥೆ, ಇಲ್ಲಿ ನಮಗೆ ಮುಂದಿನ ಯಾವ ಯೋಜನೆಗಳು ಬರ್ತವೆ, ಯಾವ ರೀತಿ ಮಾಡ್ಬೋದು. ನನಗೊಂದು ಮಾಹಿತಿ ಬಂದಿದ್ದ ಪ್ರಕಾರ ಅರಣ್ಯ ಇಲಾಖೆ ಒಂದು ರೆಸಲ್ಯೂಷನ್ ಹೋಗಿದೆ ಮರ ಕಟ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಮಾಹಿತಿ ಬಂದಿತ್ತು. ಅದು ಎಷ್ಟು ನಿಜನೋ ಸುಳ್ಳ ನಮಗೆ ಗೊತ್ತಿಲ್ಲ. ನಮಗೆ ಇಲ್ಲೇ ಇದ್ದಾರೆ PDO ಸರ್, ಅದ್ರ ಬಗ್ಗೆ ಮಾಹಿತಿ ವರ್ಷ ಹೇಳ್ತಾರೆ. PDO ಸರ್ ಇಲ್ಲೇ ಇದ್ದಾರೆ, ಖುದ್ದಾಗಿ ಅವರೇ ಬಂದಿದ್ದಾರೆ. ಅದ್ರ ಬಗ್ಗೆ ಏನ್ ಮಾಹಿತಿ ಕೊಡ್ತಾರೆ ಅನ್ನೋದನ್ನ ಅವ್ರ ಬಾಯಿಂದ ನಾವು ಕೇಳಿ ತಿಳ್ಕೊಳ್ಳೋಣ.
ಇಲ್ಲಿ ನೋಡಿ ಸರ್, ಎಲ್ಲ ನೋಡಿ. ಬರಲೇಬೇಕು, ನಿಮಗೆಲ್ಲ ಒಂದು ಆಶ್ವಾಸನೆ ಕೊಡಬೇಕು, ನಿಮ್ಮ ಪ್ರವಾಸದಿಂದ ಇರಬೇಕು ಅನ್ನೋದೇ ನಮ್ಮದು ಒಂದು ಅಭಿಲಾಷೆ. ಈ ಸೌಹಾರ್ದದಿಂದ ನಮಗೆ ಲಾಭ ಇಲ್ಲ, ಡೈರೆಕ್ಟರ್ಗಳಿಗೆ ಲಾಭ ಇಲ್ಲ. ಎಲ್ಲ ಮಾಡೋದು ಸೇರಿದಾರರಿಗೆ ಇಟ್ಟವರಿಗೆ ಯಾರ್ಯಾರು ಇದು ಮಾಡ್ತಾರೆ ಅವ್ರಿಗೆ ಮಾತ್ರ ಮಾಡೋದು. ಅವ್ರಿಗೆ ಅಮೌಂಟ್ ಅಥವಾ ಯಾವುದೇ ಒಂದು ಹಣ ದುರುಪಯೋಗ 22 ವರ್ಷ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಮುಂದೂ ಸಹ ನಿರ್ವಹಿಸಬೇಕು. ನಾವು ನಿಮಗೆ ಹೃದಯ ಸೇರಿ ಯಾವ ಥರನೂ ಅವ್ಯವಹಾರ ಕೊಡೋದಿಲ್ಲ. ಯಾಕಂದರೆ ಈ ಆಲ್ಮೋಸ್ಟ್ ಸೌಹಾರ್ದ ಸೊಸೈಟಿ ಅವೆಲ್ಲ ಇರೋದು 50% ಎಲ್ಲನೂ ನಮ್ಮ ಹೆಸರುಗಳಿಂದ ಬೇಕಾಬಿಟ್ಟಿ ಕೊಡೋದು, ಬೇಕಾಬಿಟ್ಟಿ ಹಿಡಿಯೋದು, ಏನಾರ ಮಾಡೋದು, ಡೈರೆಕ್ಟರ್ಗಳು ಬೇಗ ಹೋಗೋದು, ಹೋಗೋದಾನೆ ಡೈರೆಕ್ಟರ್ಗಳು ಹೋಗೋಣ. ಹೀಗಾಗಿ ಈ ಥರದ ವ್ಯಕ್ತಿತ್ವ ನಮ್ಮ ಡೈರೆಕ್ಟರ್ನಲ್ಲಾಗಲಿ, ಇಒದಲ್ಲಾಗಲಿ, ಸ್ಟಾಫ್ ಆಗಲಿ, ನಮ್ಮಲ್ಲಾಗಲಿ ಯಾರಿಗೂ ಆಸೆ ಇಲ್ಲ. ಅದು ಮಾತ್ರ 100% ಇದರಿಂದ ಭೂಮಿ ಆಗೋದು ಇಲ್ಲ ನಮಗೆ. ಅಂದರೆ ಒಂದು ಏನಪ್ಪ ಅಂದರೆ ಒಂದು ಕಷ್ಟ ಇದ್ದವರಿಗೆ ಅಥವಾ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ಸ್ ಮಾಡೋರಿಗೆ ಅನ್ನೋದೊಂದು ನಮ್ಮ ಭಾವನೆ. ಈಗ ಏನಪ್ಪ ಅಂದರೆ ನಮ್ಮ ಸೀನಿಯರ್ ಸಿಟಿಜನ್ನು, ಸೂಪರ್ ಸೀನಿಯರ್ ಸಿಟಿಗಳನ್ನು ಅಂಜಲಿ 3 ಭಾಗ ಮಾಡಿದ್ರು. ನಮ್ಮ ಸಂಸ್ಥೆಯಲ್ಲಿ ಹೆಚ್ಚು ಕಡಿಮೆ ಸೀನಿಯರ್ ಸಿಟಿಜನ್ಸ್ಗಳು ಅಥವಾ ಏನೋ ಸಮಥಿಂಗ್ ದುಡ್ಡು ಬಂದಿರುತ್ತೆ, ಅವರಿಗೊಂದು ಸೇಫ್ಟಿ ಬೇಕು. ಆ ಸೇಫ್ಟಿಯನ್ನು ನಾವು ಕೊಡ್ತೀವಿ, ಅದು ಮಾತ್ರ 100%. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಿಮ್ಮ ದುಡ್ಡು ಎಲ್ಲೂ ಹೋಗಬೇಕಿದ್ರೆ ನಮ್ಮ ಸಂಸ್ಥೆಯಲ್ಲೇ ದುರ್ಯೋಗ ಬಂಡವಾಳ ಮಾಡಿ ಹಾಕಿ ಹಿಂಗೆ ನಾವು ಡಿವಿಡೆಂಡ್ ಆಯ್ತಾ. ಆಮೇಲೆ ಸೀನಿಯರ್ ಸಿಟಿಜನ್ಗಳಿಗೆ 80, 70 ನಾವು ಡಿವೈಡ್ ಮಾಡಿದ್ದೀವಿ. 70 ವರ್ಷ ನಮ್ಗೆ 80 ಮಾಡೋಕ್ಕಾಗಲ್ಲ. ಯಾಕಂದ್ರೆ 80 ಅಂದರೆ ಮೊಬೈಲ್ ಅವ್ರದ್ದು ಹೆಂಗೆ ಸಕಲ ಸಿಗುತ್ತೆ ಮೊಬೈಲಿಂದ ಮುದುಕ ಆಗ್ತಿವಲ್ಲ, ಆ ಮುದುಕ ಮಕ್ಕಳ ಚಿಕ್ಕ ಮಕ್ಕಳು, ಹಂಗಾಗಿ ಅದೇ ಯೂಸ್ ಆಗಲ್ಲ. ಹಂಗಾಗಿ ನಾವು 70 ವರ್ಷ ಕಟ್ಟಲು 70 ವರ್ಷ ಮೇಲೆ 70 ವರ್ಷ ಮೇಲ್ಗಡೆ 100% ಅಂದರೆ 8% ನಮಗೆ ಡಿವಿಡೆಂಡ್ ಕೊಡಬೇಕು, ಇಂಟ್ರೆಸ್ಟ್ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ನಾವೆಲ್ಲ ಅದನ್ನು ಸದುಪಯೋಗ ಮಾಡಬೇಕು ಅಂತೇಳಿ ನನ್ನ ಕೋರಿಕೆ. ಆಮೇಲೆ ಕಂಪನಿ ವಿದ್ಯೆ ಸಹಕಾರಿ ಸಂಸ್ಥೆಯು ಇವತ್ತಿಗೆ 22 ವರ್ಷದಿಂದ 23ನೇ ವರ್ಷ ಪದಾರ್ಪಣೆ ಮಾಡ್ತಾ ಇದೆ. ಇವತ್ತು ನಮ್ಮ ಸಂಸ್ಥೆಯು 5 ಲಕ್ಷದಿಂದ ಓಪನ್ ಆಗಿರೋಂಥ ಸಂಸ್ಥೆ ಇವತ್ತು 25 ಕೋಟಿ ಟರ್ನ್ ಓವರ್ ಮಾಡ್ಕೊಂಡು ಉತ್ತಮವಾದಂತಹ ಲಾಭಾಂಶವನ್ನು ಪಡೆದಿದೆ. ಇವತ್ತಿನ 24-25ನೇ ಆರ್ಥಿಕ ವ್ಯವಹಾರದಲ್ಲಿ 1,67 ಲಕ್ಷದ ನಿವ್ವಳ ಲಾಭವನ್ನು ಗಳಿಸಿದೆ. ಇದಕ್ಕೆ ಎಲ್ಲ ಷೇರುದಾರರು, ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ ಎಲ್ಲರ ಸಹಕಾರವು ಅತಿ ಮುಖ್ಯವಾಗಿದೆ. ಹಾಗೂ ಸಂಸ್ಥೆಯು 25ನೇ ವರ್ಷದ ಬೆಳ್ಳಿ ಹಬ್ಬದಕ್ಕೆ ಕಾಲಿಡ್ತಾ ಇದೆ. ಹಾಗಾಗಿ ಸಂಸ್ಥೆಯು ಈ ವರ್ಷ ಅಂದರೆ 1-2 ತಿಂಗಳಲ್ಲಿ ಗಣಪತಿ ದೇವಸ್ಥಾನದ ಹತ್ತಿರ ಅಂತಹ ಒಂದು ಪ್ರಾಪರ್ಟಿಯನ್ನು ಖರೀದಿ ಮಾಡ್ತಾ ಇದೆ 1,90,00,000ಕ್ಕೆ. ಇನ್ನು 2 ವರ್ಷದಲ್ಲಿ ಅಲ್ಲಿ ಸ್ವಂತ ಕಟ್ಟಡವನ್ನು ಕಟ್ಟಿ ಸಂಸ್ಥೆ ಇಲ್ಲಿಗೆ ಶಿಫ್ಟ್ ಆಗ್ತಾ ಇದೆ. ನಿಮ್ಮೆಲ್ಲ ಸಹಾಯ ಸಹಕಾರ ಸಂಸ್ಥೆ ಮೇಲೆ ಇದೇ ರೀತಿ ಇರಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಮಸ್ಕಾರ.
हिदाई या नबी सलाम अलैका या रसूल सलाम अलैका या हबीब सलाम अलैका ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಎಲ್ಲರೂ ದಯವಿಟ್ಟು ಸಹಕರಿಸಬೇಕು. ಮಳೆ ಇದ್ದಿದ್ದೆ, ಇವತ್ತು ಮಳೆ ಬರುತ್ತೆ, ಮಳೆ ಹೋಗುತ್ತೆ, ಮಳೆ ಬರುತ್ತೆ, ಮಳೆ ಹೋಗುತ್ತೆ. ದಯವಿಟ್ಟು ಮಳೆಯಲ್ಲಿ ಜುಲೂಸ್ ಮಾಡೋದು